ವಚನಕಾರ ಅಂಬಿಗರ ಚೌಡ ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಗಳನ್ನು ಹೊತ್ತಂತ ಸಿದ್ದರಾಮಯ್ಯನವರು ಈ ನಾಡದ ಚಿಂತೆಯನ್ನು ಮಾಡಿ ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಬಸವಣ್ಣನವರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಟಂಥ ಸಿದ್ದರಾಮಯ್ಯನವರು ಇವತ್ತು ಸಮಾಜದಲ್ಲಿ ಯಾವ ವಾತಾವರಣ ಅಂದರೆ, ಎತ್ತ ನೋಡಿದತ್ತ ಬಸವನೆಂಬ ಬಳ್ಳಿವಯ್ಯ, ಎತ್ತ ನೋಡಿದತ್ತ ಬಸವನೆಂಬ ಬಳ್ಳಿವಯ್ಯ, ಎತ್ತ ನೋಡಿದತ್ತ ಲಿಂಗವೆಂಬ ಗೊಂಚಲವಯ್ಯ, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಅಂದರೆ ಇವತ್ತು ಬಸವಣ್ಣನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಿ ಆ ದಿಕ್ಕಿನಲ್ಲಿ ಇವತ್ತು ತಮ್ಮ ಬಜೆಟ್ನಲ್ಲಿ ಕೂಡ ಆ ಬಸವಣ್ಣನ ತತ್ವದ ಪಾಲನೆಯನ್ನು ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಮುಂದೆ ಸಾಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಭಾರತದ ಸಂವಿಧಾನ ಪ್ರತಿಪಾದಿಸುವ ಆಶಯಗಳು ಅದರಲ್ಲಿ ಬಜೆಟ್ನಲ್ಲಿ ಬಸವ ಪಥದಲ್ಲಿ ಇದ್ದು ಅವುಗಳ ಅನುಸರಣೆ ಇಂದಿನ ಬಹುತೇಕ ಸಾಮಾಜಿಕ ಸಮಸ್ಯೆಗಳಿಗೆ ಉತ್ತರವಾಗಿದೆ. ಕನ್ನಡದ ಮಣಿಗೆ ಅಥವಾ ಒಂದು ವರ್ಗಕ್ಕೆ ಮಿತವಾದ ವ್ಯಕ್ತಿತ್ವ ಬಸವೇಶ್ವರದಲ್ಲ. ಕನ್ನಡ ಮಣ್ಣಿನಿಂದ ರೂಪುಗೊಂಡು ತನ್ನ ನಡೆನುಡಿಯಿಂದ ವಿಶ್ವಕ್ಕೆ ಮಾದರಿಯಾದ ಚೇತನವನ್ನು ನೀಡಿ ನಾಡಿನ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಘೋಷಿಸಿರುವುದು ನಾಡಿನ ಸಾಕ್ಷಿ ಪ್ರಜ್ಞೆಯ ರೂಪಕವಾದ ನಿಟ್ಟಿನಿಂದಲೂ ಕೂಡ ಮಹತ್ವದ ನಡೆಯಾಗಿದೆ. ಇದನ್ನು ಹೇಳ್ತಾ ಮಾನ್ಯ ಅಧ್ಯಕ್ಷರೇ, ಆ ಸಂಪಾದಕರಲ್ಲಿ ಬರೀತಾರೆ, ಅನ್ನಭಾಗ್ಯ ಸೇರಿದಂತೆ 5 ಗ್ಯಾರಂಟಿಗಳ ಮೂಲಕ ಸರ್ವೋದಯದ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರಲು ಹೊರಟಿರುವ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಬಸವಣ್ಣನವರ ದಾಸೋಹ ಪರಿಕಲ್ಪನೆ ಪೂರಕವಾಗಿದೆ. ಬಸವನಗೌಡ್ರೆ, ನಾವು ಮಾತನ್ನು ಕೇಳೋದಿಲ್ಲ. ತಾವು ಸಂಪಾದಕೀಯದಲ್ಲಿ ಇಲ್ಲ, ಅವ್ರು ರಾಜಕೀಯ ಕಾರ್ಯದರ್ಶಿ ಆಗೋಕ್ಕಿಂತ ಮೊದಲು ಬಹಳ ಸತ್ಯ ಮಾತಾಡಕತ್ತಿದ್ರಿ. ಈಗ ಮತ್ತೆ ನಾನು ಯಾವುದು ಆಶೆಗೆ ಒಳಬಿದ್ದವನಲ್ಲ. ಬಜೆಟ್ ಅಲ್ಲ, ಅದು ಬಿಟ್ಟು ಮತ್ತೆ ಬಜೆಟ್ ಬಗ್ಗೆ ಮಾತಾಡಿ. ಗೌಡ್ರು ಬಸವನಾಡಿಲಿ ಬಂದಿದ್ದಾರೆ. ಇದಕ್ಕೆ ಇವತ್ತು ಸಂಪಾದಕೀಯದಲ್ಲಿ ಹೇಳ್ತಾರೆ, ಅನ್ನಭಾಗ್ಯ ಸೇರಿದಂತೆ 5 ಗ್ಯಾರಂಟಿಗಳ ಮೂಲಕ ಸರ್ವೋದಯ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರಲು ಹೊರಟಿರುವ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ಬಸವಣ್ಣನವರ ದಾಸೋಹದ ಪರಿಕಲ್ಪನೆ ಪೂರಕವಾಗಿದೆ. ಇದು ಸಂಪಾದಕೀಯ ಬರೆದದ್ದು, ನಾವು ಹೇಳೋದಲ್ಲ, ಪತ್ರಿಕೆಯವರು ಬರೆದದ್ದು. ಇಂಥ ಉದಾತ್ತ ಮನಸ್ಸಿನ ಈ ಬಜೆಟನ್ನು ಮಂಡಿಸಿದ್ದಕ್ಕೆ ನೀವೆಲ್ಲರೂ ಹೊಗಳಬೇಕು ನಿಜವಾಗಿ ನೋಡಿದ್ರೆ. ಹಾಗಾಗಿ ಇವತ್ತು ಈ ನಾಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಧರ್ಮ ಮತ್ತು ರಾಜಕಾರಣದ ನಡುವೆ ಗೆರೆ ತೆಳುವಾಗುತ್ತಾ ಹೋಗುತ್ತಂತೆ ನಾಡಿನ ಬಹುತ್ವ ಪರಂಪರೆಯ ವರ್ಚಸ್ಸು ಮುಸುಕಾಗುತ್ತಿದೆ. ಸಂವಿಧಾನವನ್ನು ತೆಳುವಾಗುತ್ತಾ ನಿರ್ಲಕ್ಷಿಸಿ ಧರ್ಮಕ್ಕೆ ಮತ್ತು ಬದ್ಧತೆ ಮತ್ತು ಆದ್ಯತೆಯನ್ನು ವ್ಯಕ್ತಪಡಿಸಲು ಹಿಂಜರಿದಿರುವ ಪ್ರಜಾಪ್ರತಿನಿಧಿಗಳು ಉದಾಹರಣೆಗಳು ಬಳಸಿವೆ. ಇದು ನಾ ಈ ಮಾತನ್ನು ಯಾಕೆ ಹೇಳ್ತೇನೆ ಮಾಡಿದ ಅಧ್ಯಕ್ಷರೇ, ಯಾರು ಸಂಪಾದಕೀಯದಲ್ಲಿ ಯಾವ ಪಕ್ಷ ಆ ಪಕ್ಷ ಅಥವಾ ನಮ್ಮ ಸುದ್ದಿ ಆ ಸುದ್ದಿ ಅಂತಿಲ್ಲ, ತಮ್ಮ ಸಂಪಾದಕೀಯ ತಾವು ಪಟ್ಟಂಥ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಇದ್ದುಕೊಂಡು ಪ್ರಜಾಸತ್ತಾತ್ಮಕ ಹಾಗೂ ಜಾತ್ಯತೀತವಾಗಿರಲು ಸಾಧ್ಯ ಅನ್ನುವುದನ್ನು ಪ್ರಜಾಪ್ರತಿನಿಧಿಗಳು ಬಸವಣ್ಣನವರ ಮೂಲಕ ಅರಿಯಬೇಕಾಗಿದೆ. ಬಸವೇಶ್ವರರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಪ್ರಕಟಿಸಿರುವ ಸರ್ಕಾರ ಬಸವ ತತ್ವಗಳನ್ನು ವ್ಯಾಪಕ ಪ್ರಚಾರ ಮಾಡುವುದಾಗಿ ಹೇಳಿದೆ. ಸರ್ಕಾರದ ಉದ್ದೇಶ ಸ್ವಾಗತಾರ್ಹ, ಆದರೆ ಬಸವ ತತ್ವದ ಬೀಜಗಳು ಜನಸಾಮಾನ್ಯರಿಗಿಂತ ಮೊದಲು ಪ್ರಜಾಪ್ರತಿನಿಧಿಗಳ ಎದೆಗೆ ಬೀಳಬೇಕಾಗಿದೆ. ಅದು ಸಾಧ್ಯವಾದಲ್ಲಿ ಕಲುಷಿತಗೊಂಡಿರುವ ಸಮಕಾಲೀನ ರಾಜಕಾರಣ ಸ್ವಲ್ಪವಾದರೂ ಮಾನವೀಯತೆಗೊಳ್ಳಬಹುದು. ಇದು ನಮಗೆ ಬಹಳ ಒಂದು ಎಚ್ಚರಿಕೆ ಮಾತನ್ನು ಕೂಡ ಸಂಪಾದಕೀಯದಲ್ಲಿ ಹೇಳ್ತಾರೆ ಮಾನ್ಯ ಅಧ್ಯಕ್ಷರು. ಹಾಗಾಗಿ ಇವತ್ತು ಈ ಬಜೆಟ್ನಲ್ಲಿ ಅನೇಕ ಹೊಸ ಹೊಸ ಯೋಜನೆಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕಕ್ಕೆ 50 ವರ್ಷದ ತುಂಬಿದ ಸಂದರ್ಭದಲ್ಲಿ ಈ ಕರ್ನಾಟಕಕ್ಕೆ ಒಂದು ಕಲ್ಪನೆಯನ್ನು ಕೊಡುವ ಹೊಸ ಚಿತ್ರವನ್ನು ಕೊಡಲು ಭಾಳ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರು, ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ವಿರೋಧ ಪಕ್ಷದವರು ಕೂಡ ಮಾತಾಡ್ತಾರೆ, ನಮ್ಮಲ್ಲಿ ಕೂಡ ಮಾತಾಡ್ತೇವೆ. ನಿರುದ್ಯೋಗ ಅಂದ ತಕ್ಷಣ ಮಾನ್ಯ ಅಧ್ಯಕ್ಷರು ನಮಗೆ ಬರೋದು ಕಣ್ಣಿಗೆ ಬರೋದು ವಿದ್ಯಾವಂತರು ಮಾತ್ರ ನಿರುದ್ಯೋಗಗಳು. ಅವಿದ್ಯಾವಂತರು ಇವತ್ತು ಅನೇಕ ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ಕೆಲಸ ಇಲ್ಲ, ಕೈಗೆ ಕೆಲಸ ಇಲ್ಲ. ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಮಾನ್ಯ ಅಧ್ಯಕ್ಷರೇ,
ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇರಬೇಕಾದ್ರೂ ಕೂಡ ನಮ್ಮ ಉತ್ತರ ಪ್ರದೇಶದ ದುಡಿಯುವ ವರ್ಗ ಕೂಲಿಕಾರರು ಇಸ್ರೇಲಿಗೆ ಹೋದರು ತಮ್ಮ ಜೀವ ಪರಿವಿಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾರೆ, ನಾವಿಲ್ಲಿ ಸಾಯೋದಕ್ಕಿಂತ ಉಪವಾಸ ಸಾಯೋದಕ್ಕಿಂತ ಮುಂಚೆ ಅಲ್ಲಿ ಉಂಡು ಸಾಯ್ತೀವಿ, ಊಟ ಮಾಡಿ ಸಾಯ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಬೇಕಾದ್ರೆ ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ತೀವಿ, ಆದರೆ ಯಾವುದಕ್ಕೂ ನಾವು ನಿರುದ್ಯೋಗ ಸಮಸ್ಯೆ ಬರಲಿ. ಎಲ್ಲಿವರೆಗೆ ನಾವು ಮೆಕ್ಯಾವೆಲೆ ಶಿಕ್ಷಣ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಾವು ಮುಂದಾಗಲಿಲ್ಲ, ಅಲ್ಲಿವರೆಗೂ ನಿರುದ್ಯೋಗ ಸಮಸ್ಯೆ ಇದ್ದೇ ಇರ್ತದೆ. ಈ ನಿರುದ್ಯೋಗ ಸಮಸ್ಯೆ, ಈ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅನ್ನೋಂಥದ್ದನ್ನು ತಂದರು ನಮ್ಮ ಪ್ರಧಾನಮಂತ್ರಿ ಮೋದಿಯವರು. ಅದರಲ್ಲಿ ಏನೂ ಕೂಡ ಅಂಥ ಸಾಧನೆ ಆಗಬೇಕು ಅಂತ ನಾವು ಅಪೇಕ್ಷೆ ಮಾಡಿದ್ದೀವಿ, ಆದರೆ ಏನೂ ಆಗಲಿಲ್ಲ. ಅದಕ್ಕಾಗಿ ಮಾನ್ಯ ಅಧ್ಯಕ್ಷರೇ, ಇವತ್ತು ನಿರುದ್ಯೋಗವನ್ನು ಸರಿಪಡಿಸಬೇಕಾಗಿದ್ರೆ ಒಂದು, ನಾವು ಶಿಕ್ಷಣದ ಜೊತೆಗೆ ಅವರಿಗೆ ಏನಾದರೂ ಒಕ್ಕಲುತನದ ಬಗ್ಗೆನೋ ಅಥವಾ ಬೇರೆ ಬೇರೆ ಟ್ರೈನಿಂಗ್ಗಳು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಎಲ್ಲರಿಗೂ ಕೂಡ ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇತ್ತೀಚೆಗಂತೂ ನಮ್ಮ ನಾಡಿನಲ್ಲಿ, ದೇಶದಲ್ಲಿ ಬರೀ ಎಲ್ಲರೂ ಮೀಸಲಾತಿ ಭ್ರಮೆ ಒಳಗೆ ನಾವು ಮುಳುಗಿದ್ದೇವೆ. ವಾಸ್ತವಿಕವಾಗಿ ಮೀಸಲಾತಿ ಅದೊಂದು ಸಾಮಾಜಿಕ ಸ್ಥಾನಮಾನ ಮತ್ತು ಪಾಲುದಾರರನ್ನಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಖಂಡಿತವಾಗಿ. ಆದರೆ ಸರ್ವ ಸಮಾಜವನ್ನು ಏಳಿಗೆ ಮಾಡೋದಕ್ಕೆ ಮೀಸಲಾತಿ ಅಷ್ಟೊಂದು ಸಹಾಯಕರ ಆಗೋದಿಲ್ಲ. ಅಲ್ಲಿ ಕೂಡ ಕ್ರಿಮಿಲೇಯರ್ ಸಮಸ್ಯೆ ಬಂದಿದೆ. ಮತ್ತೀಗ ಯಾರು SC STಗಳಲ್ಲಿ ಹಿಂದುಳಿದ ವರ್ಗದಲ್ಲಿ ಇಷ್ಟು ದಿವಸಗಳ ಕಾಲ ಏನು ಮೀಸಲಾತಿಯನ್ನು ಪಡೆದು ಮೇಲೆ ಬಂದಿದ್ದಾರೆ, ಅವ್ರ ಬಗ್ಗೆನೂ ಕೂಡ ಟೀಕೆ ಟಿಪ್ಪಣಿ ಶುರುವಾಗಿದೆ. ಈ ಕ್ರಿಮಿಲೇಯರನ್ನು ತೆಗೆದುಹಾಕಬೇಕು ಅಂತೇಳಿ. ಹಾಗೆ ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಉದ್ಯೋಗವನ್ನು ಸೃಷ್ಟಿಸುವಂಥ ಹೊಸ ಮಾದರಿ ಶಿಕ್ಷಣ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಾಗ ಮಾತ್ರ ಇದು ನಮ್ಮ ಉದ್ಯೋಗವನ್ನು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಭಾರತದ ಈಗ ನಮ್ಮ ಸೌದಿಯವರು ಹೇಳಿದರು, ನೇಕಾರ ಸಮಸ್ಯೆ. ಹೊಸ ದೊಡ್ಡ ಯಂತ್ರಗಳ ಮೂಲಕ ನಾವು ಬಟ್ಟೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಟಾಗ ಈ ಸಣ್ಣ ಈ ಕಸುಬುದಾರರು, ನೇಕಾರರು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾಗ ಒಂದು ನೀತಿಯನ್ನು ತಂದಿದ್ರು. ದುರ್ದೈವದಿಂದ ಅದು ಒಪ್ಪಲಿಲ್ಲ. ಅವರು ಏನು ಹೇಳಿದ್ರು, ದೊಡ್ಡ ಕಾರ್ಖಾನೆಗಳು ಮಾಡುವಂಥ ಉತ್ಪಾದನೆಯನ್ನು ಮಧ್ಯಮ ವರ್ಗದ ಕಾರ್ಖಾನೆಗಳು ಮಾಡಬಾರ್ದು, ಮಧ್ಯಮ ವರ್ಗದಲ್ಲಿ ಕಾರ್ಖಾನೆ ಮಾಡುವಂಥ ಬಟ್ಟೆಗಳನ್ನು ಈ ಸಣ್ಣ ಉದ್ಯಮ ಕಾರ್ಖಾನೆ ನೇಕಾರರಿಗೆ ಮಾಡಬಾರ್ದು, ಈ ಕ್ಯಾಟಗರಿ ಮಾಡಬೇಕಾಗಿತ್ತು. ಇವತ್ತು ನಮ್ಮಲ್ಲಿ ಖಾದಿ ಭಂಡಾರಗಳು ಮುಗಿಸ್ತಾ ಇದ್ದಾವೆ. ಇವತ್ತು ತಾವು ಹೇಳಿದಾಗ ನೇಕಾರಿಕೆ ಸಂಪೂರ್ಣವಾಗಿ ನಿಂತು ಹೋಗ್ತಾ ಇದೆ. ನೇಕಾರರಿಗೆ ಯಾವುದೂ ಅನುಕೂಲವಿಲ್ಲ, ಯಾಕಂದರೆ ಅವ್ರು ಮಾಡಿದಂಥ ಬಟ್ಟೆಗೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ, ಅಷ್ಟು ಪ್ರಚಾರ ಕೂಡ ಇಲ್ಲ. ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ ಸೌದಿಯವರೇ, ನಾನು ಈ ಸದನ ಹೌಸಿಂಗ್ ಕಮಿಟಿ ಚೇರ್ಮನ್ ಆಗಿದ್ದೆ. ನಮ್ಮ ಹೌಸ್ ಕಮಿಟಿ ಇರ್ತಾವಲ್ಲ, ಹೌಸ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಮಾನ್ಯ ಅಧ್ಯಕ್ಷರೇ, ನಮ್ಮ ಶಾಸಕರ ಭವನದಲ್ಲಿ ಬೇಕಾದಂಥ ಪರದೆ, ಕರ್ಟನ್ನು, ಬೆಡ್ಶೀಟು, ಟಾವೆಲ್ಲು ಎಲ್ಲನೂ ಕೂಡ ಹ್ಯಾಂಡ್ಲೂಮ್ಲಿಂದ ಖರೀದಿ ಮಾಡಬೇಕು ಅಂತ, ಹ್ಯಾಂಡ್ಲೂಮ್ಲಿಂದ. ಹಾಗಾಗಿ ನಾವು ಇವತ್ತು ಆಸ್ಪತ್ರೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಗೌಡ್ರ